ಯುಗಾದಿ ಹಬ್ಬವು ಕೇವಲ ಸಂಪ್ರದಾಯವಲ್ಲ, ಅದು ಭಾರತೀಯ ಸನಾತನ ಧರ್ಮದ ಹೊಸ ಆಶಯಗಳ ಉದಯದ ಸಂಕೇತವಾಗಿದೆ ಎಂದು ಹಿಂದೂ ಮುಖಂಡ ಬಸಯ್ಯ ನಂದಿಕೇಶ್ವರ ಮಠ ಹಾಗೂ ಉಪನ್ಯಾಸಕ ಮತ್ತು ವಾಗ್ಮಿ ಐಬಿ ಹಿರೇಮಠ ಹೇಳಿದರು. ಗುರುವಾರ ಮುದ್ದೇಬಿಹಾಳ ಪಟ್ಟಣದ ಗ್ರಾಮದೇವತೆ ಕಟ್ಟೆಯ ಮೇಲೆ ಸಕಲ ಹಿಂದೂ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಯುಗಾದಿ ಹಿಂದೂ ಹೊಸ ವರ್ಷಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪರಭಾವ ಸಂವತ್ಸರ ವಿಶೇಷತೆ ಹಿಂದೂ ಪಂಚಾಂಗದ 60 ವರ್ಷಗಳ ಚಕ್ರದಲ್ಲಿ ಈ ಬಾರಿ ಪರಭಾವ ಸಂವತ್ಸರವು 40ನೇ ವರ್ಷವಾಗಿದೆ. ಪರಭಾವ ಎಂದರೆ ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಜ್ಞಾನದ ಉದಯದ ವರ್ಷವೆಂದು ಗುರುತಿಸಲಾಗಿದೆ. ಯುಗದ ಆದಿಯೇ ಯುಗಾದಿ, ಪ್ರಕೃತಿಯೇ ನೂತನ ಸಂವತ್ಸರವನ್ನು ಬರಮಾಡಿಕೊಳ್ಳಲು ಮೈದೆಳೆದು ನಿಂತಿರುತ್ತದೆ. ಪಟ್ಟಣದ ಎಲ್ಲ ಹಿಂದೂ ಸಮಾಜದ ಬಾಂಧವರು ಒಂದೆಡೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹಿರೇಮಠರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಪ್ರಭುರಾಜ್ ಕಲಬುರ್ಗಿ, ಅಶೋಕ್ ನಾಡಗೌಡ್, ಪ್ರಭು ಕಡಿ, ವೆಂಕನಗೌಡ ಪಾಟೀಲ್, ಸಿದ್ದರಾಜ್ ಹೊಳಿ, ಮಾನಿಕ್ ಚಂದಣ್ಣಾವತಿ, ವಿಕ್ರಮ್ ಓಸ್ವಾಲ್, ಸಂಗನಗೌಡ ಬಿರಾದಾರ್ ಜಿಟಿಸಿ, ನಾಗಭೂಷಣ್ ನಾವದಗಿ, ರಾಜು ಕರಡ್ಡಿ, ಮಹಾಂತೇಶ್ ಮೋಟ್ಗಿ, ಮಹಾಂತೇಶ್ ಬೂದಿಹಾಳ್ಮಠ್, ಆನಂದ್ ತುಪ್ಪದ, ಜಗದೀಶ್ ಲಕ್ಷೆಟ್ಟಿ, ನೇತಾಜಿ ನೆಲವಡೆ, ಪ್ರಭು ನಂದಪ್ಪನವರ್, ರಾಜು ಬಳ್ಳೋಳಿ, ವೀರೇಶ್ ರವಳಗಿ, ಕಾಶಿನಾಥ್ ಹುಗ್ಗಿ, ಪರಶುರಾಮ್ ನಾಲ್ತೋಡ್, ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ್ ಸೇರಿದಂತೆ ವಿವಿಧ ಹಿಂದೂ ಸಮಾಜದ ಮುಖಂಡರು ಭಾಗವಹಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪಟ್ಟಣದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ. ಯುಗಾದಿ ಹಬ್ಬದ ಅಂಗವಾಗಿ ಪಟ್ಟಣದ ಪ್ರಮುಖ ದೇವಾಲಯಗಳಾದ ಶ್ರೀ ಪಿಲ್ಲಕಮ್ಮ ದೇವಿ ಮಂದಿರ, ಶ್ರೀ ಶಾರದಾ ದೇವಿ ಮಂದಿರ, ದುರ್ಗಾದೇವಿ ಮಂದಿರ ಹಾಗೂ ಇತರೆ ದೇವಾಲಯಗಳಲ್ಲಿ ವಿಶೇಷ ಅಭಿಷೇಕ, ಹೋಮ ಹವನ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಬುಧವಾರ ಕೃಷ್ಣಾ ನದಿ ಗಂಗಾಸ್ಥಳಕ್ಕೆ ಹೋಗಿದ್ದ ದೇವಿಯರ ಹೊತ್ತ ಪಲ್ಲಕ್ಕಿ ಕಳಸವನ್ನು ಮಂಗಲ ವಾದ್ಯಗಳೊಂದಿಗೆ ಸ್ವಾಗತಿಸಿದರು. ಸಾಯಂಕಾಲ ಗಂಗಾಸ್ಥಳದಿಂದ ಬಂದ ದೇವಿಯರ ಭವ್ಯ ಮೆರವಣಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಮಾಡಲಾಯಿತು. ಶ್ರೀ ಶಾರದಾ ದೇವಿಯ ಭವ್ಯ ಮೆರವಣಿಗೆಯಲ್ಲಿ ಕುದುರೆ ಕುಣಿತ, ಗೊಂಬೆಗಳ ಮೆರವಣಿಗೆ ಗಮನವನ್ನು ಸೆಳೆದವು.
ಗುರುವಾರ ಗ್ರಾಮದೇವತೆ ಮಂದಿರ ಹಾಗೂ ಗ್ರಾಮದೇವತೆ ಕಟ್ಟೆ ಬಳಿ ಸಾರ್ವಜನಿಕರಿಗೆ ಬೇವು ಬೆಲ್ಲ ವಿತರಿಸಲಾಯಿತು. ಸಾಧನಾ ಮಹಿಳಾ ಒಕ್ಕೂಟದ ಸದಸ್ಯರು ಪಟ್ಟಣದ ವಿವಿಧ ದೇವಿಯರ ದೇವಾಲಯಗಳಲ್ಲಿ ಲಲಿತಾ ಸಹಸ್ರ ನಾಮಾಚರಣೆಯನ್ನ ಮಾಡಿದರು. ಮಧ್ಯಾಹ್ನ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ನಡೆದರೆ ಸಾಯಂಕಾಲ ದೇವಸ್ಥಾನಗಳ ಗೋಪುರಕ್ಕೆ ಕಳಸಾರೋಹಣ ನೆರವೇರಿಸಲಾಯಿತು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮದ್ದು ಸುಡುವ ಕಾರ್ಯಕ್ರಮಗಳು ಪಟ್ಟಣದ ಜನರ ಗಮನವನ್ನು ಸೆಳೆದವು.